ಎಂ ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ GSEC ಅಂತ ಕರಿತೀವಿ, ಇದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ನೋಡಿ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದರೆ ಏನು, ಯಾಕೆ ಇದು ಬರುತ್ತೆ ಅಂತ ಹೇಳೋದಾದರೆ, ಜನಸಾಮಾನ್ಯರಿಗೆ ಯಾವುದೋ ಒಂದು ನೀಡ್ ಅಂತ ಬಂದಾಗ ಏನು ಮಾಡ್ತಾರೆ, ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಸಾಲ ಅಂತ ಕೇಳ್ತಾರೆ, ಬ್ಯಾಂಕ್ ಸಾಲನ ಇಶ್ಯೂ ಮಾಡುತ್ತಲ್ವಾ. ಅದೇ ರೀತಿ ಗೌರ್ಮೆಂಟಿಗೂ ಕೆಲವೊಂದು ನೀಡ್ಗಳು ಬರುತ್ತೆ. ಅದು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿರ್ಬೋದು, ರೋಡ್ಸು, ಡ್ಯಾಮ್ಸು, ಹೈವೇಸು, ಬೇರೆ ಯಾವುದೋ ಒಂದು ಕನ್ಸ್ಟ್ರಕ್ಷನಿಗಾಗಿರ್ಬೋದು ಅಥವಾ ಯಾವುದೇ ಒಂದು ಇಂಪ್ಲಿಮೆಂಟೇಷನ್ಗಾಗಿರ್ಬೋದು, ಅವರಿಗೆ ದುಡ್ಡು ಬೇಕಾದಾಗ ಅವ್ರೇನು ಮಾಡ್ತಾರೆ, ಗೌರ್ಮೆಂಟ್ನವರು RBI ಹತ್ರ ಹೋಗ್ತಾರೆ. RBI ಹತ್ರ ಹೋಗ್ಬಿಟ್ಟು ನಮಗೆ ದುಡ್ಡು ಬೇಕು ಅಂತ ಕೇಳ್ತಾರೆ. ಸೊ ದುಡ್ಡು ಬೇಕು ಅಂತ RBI ಹತ್ರ ಹೋಗಿ ಕೇಳಿದಾಗ RBIನವರು ಈ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಲಾಂಚ್ ಮಾಡ್ತಾರೆ. ಅದನ್ನ 2-3 ಥರದಲ್ಲಿ ಬರುತ್ತೆ. ನೀವು ತಿಳ್ಕೊಬೇಕಾಗಿರುವಂಥದ್ದು ಟ್ರೆಷರಿ ಬಿಲ್ಸ್ ಅಂತ ಬರುತ್ತೆ RBIದು. ಅದೇ ರೀತಿಯಾಗಿ ನಮಗೆ ಗೌರ್ಮೆಂಟ್ ಬಾಂಡ್ಸ್ ಅಂತ ಕೂಡ ಬರುತ್ತೆ. ಇದು ಸ್ಟೇಟ್ ವೈಸು ಕೂಡ ಇರುತ್ತೆ. ಸ್ಟೇಟ್ ವೈಸ್ ಬಂದಾಗ ಅದನ್ನ ಸ್ಟೇಟ್ ಡೆವಲಪ್ಮೆಂಟ್ ಫಂಡ್ ಅಂತ ಆ ರೀತಿ ಕರಿತೀವಿ. ಬಟ್ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಟ್ರೆಷರಿ ಬಿಲ್ಸ್ ಮತ್ತು ಗೌರ್ಮೆಂಟ್ ಬಾಂಡ್ಸ್ ಅಂತ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಗೌರ್ಮೆಂಟ್ ಅವರು ಬಂದು RBI ಹತ್ರ ಕೇಳಿದಾಗ ನಮಗೆ ನೀಡ್ ಇದೆ ಅಂತಂದಾಗ ಅವ್ರೇನು ಮಾಡ್ತಾರೆ, ಬಾಂಡ್ ಅಂತ ಇಶ್ಯೂ ಮಾಡ್ತಾರೆ. ಅದನ್ನ ಟ್ರೆಷರಿ ಬಿಲ್ಸ್ ಮತ್ತು ಗೌರ್ಮೆಂಟ್ ಬಾಂಡ್ಸ್ ರೂಪದಲ್ಲಿ ಇಶ್ಯೂ ಮಾಡ್ತಾ ಇರ್ತಾರೆ. ಸೊ ಈ ಟ್ರೆಷರಿ ಬಿಲ್ಸ್ ಅಥವಾ ಗೌರ್ಮೆಂಟ್ ಬಾಂಡ್ಸನ್ನು ಬ್ಯಾಂಕ್ಗಳು ಮತ್ತು ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳು ಅವರು ಮಾತ್ರ ಪಾರ್ಟಿಸಿಪೇಟ್ ಮಾಡಿ ಅವರು ಫೀಡ್ ಮಾಡ್ತಾ ಇದ್ರು. ಅಂದರೆ ಅವರು ಆ ಬಾಂಡನ್ನು ಪರ್ಚೇಸ್ ಮಾಡ್ತಾ ಇದ್ರು, ಬಾಂಡ್ ಆಗಲಿ ಟ್ರೆಷರಿ ಬಿಲ್ನ. ಅವ್ರು ಏನು ಪರ್ಚೇಸ್ ಮಾಡಿದಾಗ ಬರುತ್ತಲ್ಲ ದುಡ್ಡು, ಅದನ್ನು ತೊಗೊಂಡೋಗಿ ವಾಪಸ್ ಏನು ಮಾಡ್ತಾ ಇದ್ರು, RBI ಅವರು ಗೌರ್ಮೆಂಟ್ಗೆ ಕೊಡ್ತಾ ಇದ್ರು. ಈ ಪ್ರಕ್ರಿಯೆ ನಡೀತಾ ಬರ್ತಾ ಇತ್ತು. ಎಲ್ಲಿಗೆ ತನಕ 2018 ತನಕ ಇದೇ ರೀತಿ ಇತ್ತು. ಸೊ ಹಾಗಾಗಿ ಜನಸಾಮಾನ್ಯರಿಗೆ, ಅಂದರೆ ನಿಮ್ಮ ಥರದವರು ಈ ಥರ ಒಂದು ಟ್ರೆಷರಿ ಬಿಲ್ಸಲ್ಲಾಗಲಿ ಗೌರ್ಮೆಂಟ್ ಬಾಂಡ್ಸಲ್ಲಾಗಿ ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶ ಇರಲಿಲ್ಲ. ಆದರೆ 2018ರಿಂದ ಈಚೆಗೆ ಏನು ಮಾಡಿದೆ ಅಂತಂದರೆ RBI ರಿಟೇಲರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಅನ್ನೋ ಒಂದು ವಾಯ್ದೆನ ತಂದಿದೆ. ಸೊ ಈ ಕಾರಣದಿಂದಾಗಿ ನೀವು ಕೂಡ ಈಗ ಟ್ರೆಷರಿ ಬಿಲ್ಸು, ಗೌರ್ಮೆಂಟ್ ಬಾಂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೋಡಿ, ಇಂಡಿಯನ್ಸಿಗೆ FD ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ಇನ್ವೆಸ್ಟ್ ಮಾಡೋದು ಎಷ್ಟು ಇಷ್ಟ ಅಂತಂದರೆ, ಎಷ್ಟೋ ಲಕ್ಷಾಂತರ ಕೋಟಿ ರೂಪಾಯಿ ನಮ್ಮ ದೇಶದಲ್ಲಿ ಸೇವಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಇರೋದು FD ರೂಪದಲ್ಲೇ ಇದೆ. ಇನ್ಫ್ಯಾಕ್ಟ್ ಮ್ಯೂಚುವಲ್ ಫಂಡ್ ಅಂತಲೂ ನಾವು ನೋಡೋದಾದರೆ, ಮ್ಯೂಚುವಲ್ ಫಂಡ್ಸಲ್ಲಿ ಬೇರೆ ಬೇರೆ ಥರದ ಮ್ಯೂಚುವಲ್ ಫಂಡ್ಸ್ ಬರುತ್ತೆ. ನಾನು SIP ಸೀರೀಸ್ ಶುರು ಮಾಡಿದ್ದೀನಿ, ಅದನ್ನ ಕಂಟಿನ್ಯೂ ಮಾಡ್ಕೊಡ್ತೀನಿ. ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ನಿಮಗೆ ಈಕ್ವಿಟಿ, ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತಲ್ವಾ. ಸುಮಾರು 50% ಆಫ್ ದ ಏನು ಮ್ಯೂಚುವಲ್ ಫಂಡ್ ಕನೆಕ್ಷನ್ ಬರ್ತಾ ಇದೆಯೋ ಅದನ್ನ ನಾವು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಟೋಟಲ್ ಎಷ್ಟು ಅಸೆಟ್ ಬರ್ತಾ ಇದೆ ಅಂದರೆ ಎಷ್ಟು ದುಡ್ಡು ಕ್ರೋಢೀಕರಿಸಿ ಬರ್ತಾ ಇದೆ ಮ್ಯೂಚುವಲ್ ಫಂಡಲ್ಲಿ ಅಂತ. ಅದರಲ್ಲಿ 50%ಗಿಂತನೂ ಜಾಸ್ತಿ ಹೋಗ್ತಾ ಇರೋದು ಎಲ್ಲಿ ಗೊತ್ತಾ, ಡೆಟ್ ಮ್ಯೂಚುವಲ್ ಫಂಡಲ್ಲೇ. ಸೊ ಇದರ ಅರ್ಥ ಏನು ಅಂದರೆ, ಅಲ್ಲಿ ಮೊದಲೇ ನಿಮಗೆ ಒಂದು ಇಂಟ್ರೆಸ್ಟ್ ರೇಟು ಫಿಕ್ಸ್ ಆಗಿರೋ ಥರದ್ದು ಒಂದು ಗೊತ್ತಾಗುತ್ತೆ. FDನಲ್ಲೂ ಕೂಡ ನಾನು ಆಗಲೇ ಹೇಳಿದಾಗೆ ಲಕ್ಷಾಂತರ ಕೋಟಿಗಳು ನಮ್ಮ ದೇಶದಲ್ಲಿ FDನಲ್ಲೇ ಇನ್ವೆಸ್ಟ್ ಆಗ್ತಾ ಇದೆ. ಇದರ ಅರ್ಥ ಏನು ಅಂತಂದರೆ, ಇಂಡಿಯನ್ಸಿಗೆ ಒಂದು ಫಿಕ್ಸ್ಡ್ ಅಥವಾ ಒಂದು ಗ್ಯಾರಂಟಿಡ್ ಇನ್ಕಮ್ ಅಂತ ಇರೋದು ತುಂಬ ಸೂಟ್ ಆಗುತ್ತೆ. ಅವರಿಗೆ ಅದು ಪ್ರಿಫರಬಲ್ ಇನ್ಸ್ಟ್ರೂಮೆಂಟ್ ಆಗಿ ಅವ್ರು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಮಾರ್ಕೆಟ್ ಅಂದರೆ ನಿಮಗೆ ಅಲ್ಲಿ ಅಪ್ ಆ್ಯಂಡ್ ಡೌನ್ ಸೈಕಲ್ಗಳು ನಡೀತಾ ಇರುತ್ತೆ. ಒಂದು ಫಿಕ್ಸ್ಡ್ ಇನ್ಕಮ್ ಅಂತ ಬರುವಂಥ ಸಾಧ್ಯತೆ ಕಮ್ಮಿ ಇರುತ್ತಲ್ವಾ. ಆದರೆ ಲಾಂಗ್ ಟರ್ಮಲ್ಲಿ ನೀವು ದೃಷ್ಟಿಯಿಂದ ನೋಡೋದಾದರೆ ನಿಮಗೆ ಒಳ್ಳೆ ರಿಟರ್ನೇ ಬರುತ್ತೆ. ಆದರೆ ಜನಕ್ಕೆ ಫಿಕ್ಸ್ಡ್ ಇಷ್ಟೇ ಇರಬೇಕು, ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇಷ್ಟೇ ನನಗೆ ರಿಟರ್ನ್ಸ್ ಬರಬೇಕು ಅಂತ ಗೊತ್ತಿರೋದ್ರಲ್ಲೇ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದ್ದಾರೆ ಇಂಡಿಯನ್ಸು. ಸೊ ಆ ಎಲ್ಲ ದೃಷ್ಟಿಯಿಂದ ನಾವು ನೋಡೋದಾದರೆ T ಬಿಲ್ಸು ಮತ್ತು ಗೌರ್ಮೆಂಟ್ ಬಾಂಡ್ಸ್ ಅನ್ನೋದು ಸೂಕ್ತವಾದ ನಿರ್ಧಾರ ಆಗುತ್ತೆ ನಿಮಗೆ. ಯಾಕೆಂದರೆ ಫಿಕ್ಸ್ಡ್ ರಿಟರ್ನ್ಸ್ ಅನ್ನೋದು ನಿಮಗೆ ಮೊದಲೇ ಗೊತ್ತಿರುತ್ತೆ. ಹಾಗಾದರೆ ಇದಕ್ಕೆ FD ಅಂತ ಆಲ್ರೆಡಿ ಇದೆಯಲ್ಲ, ನಾವು ಯಾಕೆ ಈ ಟ್ರೆಷರಿ ಬಿಲ್ಸ್, ಗೌರ್ಮೆಂಟ್ ಬಾಂಡ್ಸ್ ಅಂತ ಗೊತ್ತಿಲ್ಲದೆ ಇರೋದ್ರ ಕಡೆ ಹೋಗಬೇಕು ಅಂತ ನಿಮ್ಗೆ ಅನಿಸ್ತಿದೆ ಅಂತಂದರೆ, ನೋಡಿ, ಬ್ಯಾಂಕ್ಗಳಲ್ಲಿ ನಿಮಗೆ ಸೆಕ್ಯೂರಿಟಿ ರಿಸ್ಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನೀವು ಎಂಥ ದೊಡ್ಡ ಬ್ಯಾಂಕ್ ಅಂತಲೇ ನೀವು ಇನ್ವೆಸ್ಟ್ ಮಾಡೋದಾದ್ರೂ ಸುಮಾರು ಬ್ಯಾಂಕ್ಗಳು ನೀವು ಪತನ ಆಗಿರೋದನ್ನು ನೋಡಿದ್ದೀರಾ. ಸೊ ಆ ಥರ ಎಲ್ಲ ಆದಾಗ ನಿಮಗೆ ಮೊದಲೆಲ್ಲ ಏನಿತ್ತು, 2 ಲಕ್ಷ ತನಕ ನಿಮ್ಮ ಡೆಪಾಸಿಟಿಗೆ ಸೆಕ್ಯೂರಿಟಿ ಅಂತ ಕೊಡ್ತಾ ಇದ್ರಲ್ವ. ನೀವು ಎಷ್ಟೇ ದುಡ್ಡು ಇಟ್ಟಿದ್ರು ನಿಮಗೆ ಮ್ಯಾಕ್ಸಿಮಮ್ ನಿಮಗೆ 2 ಲಕ್ಷ ತನಕ ಅಂತ ಇತ್ತು. ಅದನ್ನ ಇತ್ತೀಚೆಗಷ್ಟೇ ಒಂದು 2-3 ವರ್ಷದಿಂದ ಅದನ್ನ 5 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ಅಂದರೆ ನೀವು ಒಂದು ಕೋಟಿ ರೂಪಾಯಿ ನೀವು ಡೆಪಾಸಿಟ್ ಮಾಡಿದ್ರು ನಿಮಗೆ ಬ್ಯಾಂಕ್ ಏನಾದರೂ ದಿವಾಳಿ ಆಗಿ ಹೋಯಿತು ಅಂತಂದರೆ ನಿಮಗೆ ಸಿಗುವಂಥದ್ದು ಗ್ಯಾರಂಟೀಡ್ ಆಗಿ 5 ಲಕ್ಷ ರೂಪಾಯಿಗಳು ಮಾತ್ರ. ಆದರೆ ಟ್ರೆಷರಿ ಬಿಲ್ಸ್ ಮತ್ತು ಗೌರ್ಮೆಂಟ್ ಬಾಂಡ್ಸ್ ಅನ್ನೋದು ಗೌರ್ಮೆಂಟಿನ ಬ್ಯಾಕಿಂಗ್ ಇರೋದ್ರಿಂದ, ಅಂದರೆ ಯಾಕೆಂದರೆ RBI ಹತ್ರ ಬರ್ತಾರೆ, RBI ಕಲೆಕ್ಟ್ ಮಾಡಿಬಿಟ್ಟು ವಾಪಸ್ ಗೌರ್ಮೆಂಟಿಗೆ ಕೊಡೋದ್ರಿಂದ ಇಲ್ಲಿ ಒಂದು ಸಾವರಿನ್ ಗ್ಯಾರಂಟಿ ಇರುತ್ತೆ. ಸೊ ಸಾವರಿನ್ ಗ್ಯಾರಂಟಿ ಇರುತ್ತೆ ಅಂತಂದರೆ ನೀವು ಎಷ್ಟು ಇನ್ವೆಸ್ಟ್ ಮಾಡುತ್ತೀರೋ ಅಷ್ಟು ಅಮೌಂಟ್ ಕೂಡ ಸೇಫ್. ಇಲ್ಲಿ ಸೆಕ್ಯೂರಿಟಿ ರಿಸ್ಕ್ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ನಿಮಗೆ ಮಾಮೂಲಿ FDಗೂ ಕಂಪೇರ್ ಮಾಡಿದ್ರೆ ಟ್ರೆಷರಿ ಬಿಲ್ಸು ಮತ್ತು ಗೌರ್ಮೆಂಟ್ ಬಾಂಡ್ಸಲ್ಲಿ. ಎರಡನೇ ಅಡ್ವಾಂಟೇಜ್ ಏನು ಅಂತಂದರೆ, ನೀವು ಯಾವುದೇ FD ಓಪನ್ ಮಾಡೋಕ್ಕೆ ಹೋಗಿ ಮ್ಯಾಕ್ಸಿಮಮ್ ಟೆನ್ಯೂರ್, ಅಂದರೆ ಎಷ್ಟು ಕಾಲಾವಧಿಗೆ ಇನ್ವೆಸ್ಟ್ ಮಾಡ್ಬೋದು ಅಂತಂದರೆ 10 ವರ್ಷದ ಸ್ಕೀಮೇ ಇರುತ್ತಲ್ವಾ. 10 ವರ್ಷಕ್ಕಿಂತ ನೀವು ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ಅಂದರೆ 10 ವರ್ಷ ಅದು ಮೆಚುರಿಟಿ ಆದಮೇಲೆ ಮತ್ತೆ ನೀವು ಡೆಪಾಸಿಟ್ ಮಾಡ್ತಾ ಹೋಗಬೇಕು. ಕೆಲವರಿಗೆ ಬೇರೆ ಬೇರೆ ನೀಡಿಗಿರ್ಬೋದು, ಅವರು NRI ಆಗಿರ್ಬೋದು, ಅಂದರೆ ನಮ್ಮ ದೇಶದಲ್ಲಿಲ್ಲ ಬಟ್ ಇಲ್ಲಿರೋರ್ದು ಯಾವುದೋ ಒಂದು ಪರವಾಗಿ ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೋಣ. ಅಥವಾ ನೀವು ರಿಟೈರ್ಮೆಂಟ್ ಆಗ್ತಾ ಇದ್ದೀರಾ, ಸೊ ಇನ್ನೊಂದು 20-30 ವರ್ಷಕ್ಕೆ ನನಗೆ ಒಂದು ಸಲ ನಾನು ಫಿಕ್ಸ್ ಆಗಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀನಿ ಅಂತಂದರೆ
ಆ ಆಪ್ಷನ್ ಇರೋದಿಲ್ಲ ಎಫ್ ಡಿನಲ್ಲಿ. ಯಾಕೆಂದರೆ ಮ್ಯಾಕ್ಸಿಮಮ್ 10 ವರ್ಷಕ್ಕೆ ನಾವು ಇನ್ವೆಸ್ಟ್ ಮಾಡ್ಬೋದು. ಆದರೆ ಗೌರ್ಮೆಂಟ್ ಬಾಂಡ್ಸಲ್ಲಿ ನಿಮಗೆ 40 ವರ್ಷದ ತನಕದ್ದು ಈಗಲೇ ಇನ್ವೆಸ್ಟ್ ಮಾಡ್ಬೋದು. ಅಂದರೆ ನೆಕ್ಸ್ಟ್ 40 ವರ್ಷ 2063ರಲ್ಲಿ ಮೆಚುರಿಟಿ ಆಗೋ ಬಾಂಡಲ್ಲಿ ನೀವು ಈಗಲೇ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ನಿಮಗೆ ಸೆಮಿ ಆ್ಯನ್ಯುವಲ್ ಬೇಸಿಸಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟು ಬರ್ತಾ ಹೋಗುತ್ತೆ. ಸೊ ಇದು ಒಂದು ಸೆಕೆಂಡ್ ಅಡ್ವಾಂಟೇಜು ನಿಮಗೆ ಎಫ್ ಡಿನಲ್ಲಿ ಇಲ್ದಲೇ ಇರುವಂಥದ್ದು ಯಾವುದರಲ್ಲಿ ನಿಮಗೆ ಗೌರ್ಮೆಂಟ್ ಬಾಂಡ್ಸಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾದರೆ ಟ್ರೆಷರಿ ಬಿಲ್ಸು ಮತ್ತು ಗೌರ್ಮೆಂಟ್ ಬಾಂಡ್ಸ್ಗೂ ಡಿಫ್ರೆನ್ಸ್ ಏನು ಅಂತಂದರೆ ಒಂದೇ ಡಿಫ್ರೆನ್ಸು ನೋಡಿ, ಇದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಆದರೆ ಗೌರ್ಮೆಂಟ್ ಬಾಂಡ್ಸ್ ಅನ್ನೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಹಾಗಾದ್ರೆ ಏನು ಅಂತಂದರೆ ನೋಡಿ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ಟ್ರೆಷರಿ ಬಿಲ್ಸ್ನ ಅವರು ಇಶ್ಯೂ ಮಾಡೋದೇ ನಿಮಗೆ 91 ದಿನದ್ದು, 181 ದಿನದ್ದು, ಅದೇ ರೀತಿಯಾಗಿ 384 ದಿನದ್ದು ಅಂತ ಈ 3 ಇಶ್ಯೂ ಮಾಡಿರ್ತಾರೆ. ಮೊದಲೇ ನಿಮಗೆ ಇಂಟ್ರೆಸ್ಟ್ ರೇಟು ಕೂಡ ಗೊತ್ತಿರುತ್ತೆ. ಒಂದು ಆಕ್ಷನ್ ಅಂತ ಒಂದು ಪ್ರಕ್ರಿಯೆ ನಡೀತೆ. ಜಸ್ಟ್ ಲೈಕ್ IPO ಯಾವ ರೀತಿ ನಡೆಯುತ್ತೋ ಅದೇ ರೀತಿ ಇಲ್ಲಿ ವಾರ ವಾರ ಆಕ್ಷನ್ಗಳು ನಡೀತಾ ಇರುತ್ತೆ. ಆ ಆಕ್ಷನ್ನಲ್ಲಿ ನಮಗೆ ಒಂದು ಟ್ರೆಷರಿ ಬಿಲ್ ಈ ವಾರ ತರ್ತಾ ಇದ್ದಾರೆ ಅಂದರೆ ಇಷ್ಟು ಕೋಟಿ ಇಷ್ಟು ಸೈಜಿಂದು ಟ್ರೆಷರಿ ಬಿಲ್ ಅಂತ ಲಾಂಚ್ ಮಾಡ್ತಾ ಇರ್ತೀವಿ ಅಂತ ಗೊತ್ತಾಗಿರುತ್ತೆ. ಅದರಲ್ಲಿ ನಂಬರ್ ಆಫ್ ಪಾರ್ಟಿಸಿಪೇಷನ್ ಮೇಲೆ ಲಕ್ ಬೇಸಿಸ್ ಇರಲಿ, ನಿಮಗೆ ಸಿಕ್ತರೂ ಸಿಗ್ಬೋದು ಟ್ರೆಷರಿ ಬಿಲ್, ಆ ವಾರದಲ್ಲಿ ಸಿಗ್ದಲೇನೂ ಹೋಗ್ಬೋದು. ಸೊ ಸಿಗ್ದಲೇ ಹೋದ್ರೆ ಏನಾಗುತ್ತೆ, ನೆಕ್ಸ್ಟ್ ವೀಕ್ ಮತ್ತೆ ಟ್ರೆಷರಿ ಬಿಲ್ ಬಂದಾಗ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ಬೋದು. ಸೇಮ್ ಲೈಕ್ IPOನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, IPO ಬಗ್ಗೆ ಗೊತ್ತಿಲ್ಲ ಅಂದರೆ ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಇದೆ, ನೀವು ನೋಡ್ತಾ ಹೋಗ್ಬೋದು. ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಏನು ಕಂಪ್ನಿಗಳು ಆಫರ್ ಮಾಡ್ತಾರಲ್ಲ ಅದೇ ರೀತಿ ಇರುತ್ತೆ ಟ್ರೆಷರಿ ಬಿಲ್ಸು ಕೂಡ. ಸೊ ಇಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ನಿಮಗೆ ಆಪ್ಷನಲ್ಲಿ ನಿಮಗೆ ನಿಮ್ಮ ಲಾಟ್ ಸಿಕ್ತು ಅಂತಂದರೆ ನಿಮಗೆ ಅಲೋಕೇಟ್ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ಮುಂದಿನ ವಾರಕ್ಕೆ ಮತ್ತೆ ನೀವು ಅಲೋಕೇಟ್ ಮಾಡ್ಕೊತಾ ಹೋಗ್ಬೋದು. ಅದೇ ರೀತಿ ಗೌರ್ಮೆಂಟ್ ಬಾಂಡ್ಸ್ ಅಂದರೆ ಇದು ಕೂಡ ನಿಮಗೆ ಒಂದು ಸರ್ಕ್ಯುಲರ್ ಇರುತ್ತೆ, ಅದರಲ್ಲಿ ಲಾಂಚ್ ಆಗ್ತಾ ಇರುತ್ತೆ, ಅದರಲ್ಲಿ ನೀವು ಬೈ ಮಾಡ್ತಾ ಹೋಗ್ಬೋದು. ಜೊತೆಗೆ ಸೆಕೆಂಡರಿ ಮಾರ್ಕೆಟಲ್ಲಿ ಅಂದರೆ ಡೈರೆಕ್ಟಾಗಿ ನೀವು ಏನು ಕೈಟ್ ಅಥವಾ ಯಾವುದೇ ಆ್ಯಪಲ್ಲಿ ನೀವು ವಾಚ್ ಲಿಸ್ಟಲ್ಲಿ ಹೋಗೂ ಕೂಡ ನೀವು ಬೈ ಮಾಡ್ಬೋದು. ಆ ಪ್ರೊವಿಷನ್ ಕೂಡ ಇರುತ್ತೆ ಗೌರ್ಮೆಂಟ್ ಬಾಂಡ್ಸಲ್ಲಿ. ಆದರೆ ಗೌರ್ಮೆಂಟ್ ಬಾಂಡ್ಸ್ ನಾನು ಆಗಲೇ ಹೇಳ್ದಂಗೆ 3 ವರ್ಷ, 5 ವರ್ಷ, 10 ವರ್ಷ, 20 ವರ್ಷ, 40 ವರ್ಷ ತನಕದ್ದು ಗೌರ್ಮೆಂಟ್ ಬಾಂಡ್ಗಳು ಇರುತ್ತೆ. ಇದರಲ್ಲೂ ಕೂಡ ರಿಟರ್ನ್ಸ್ ನಿಮಗೆ ಮೊದಲೇ ಗೊತ್ತಾಗಿರುತ್ತೆ ಯಾವ ರೀತಿ ಅಂತ. ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ನೀವು ಗೌರ್ಮೆಂಟ್ ಬಾಂಡ್ಸ್ಗಳನ್ನು ಪ್ಲೆಡ್ಜ್ ಮಾಡ್ಬೋದು. ಎಸ್, ಯಾರ್ಯಾರು ಟ್ರೇಡರ್ಸ್ಗಳು ಕೇಳಿಸ್ಕೊತಾ ಇದ್ದೀರೋ ಗೌರ್ಮೆಂಟ್ ಬಾಂಡ್ಗಳನ್ನ ಪ್ಲೆಡ್ಜ್ ಮಾಡ್ಬೋದು. ಪ್ಲೆಡ್ಜಿಂಗ್ ಬಗ್ಗೆ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ. ಆದರೆ F&O ಸೆಗ್ಮೆಂಟಲ್ಲಿ ನೀವೇನಾದರೂ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಅಥವಾ ಇಂಟ್ರಾಡೇ ಈಕ್ವಿಟಿ ಬೈಯಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೂ ಇಂಟ್ರಾಡೇ ಮಾತ್ರ ಕ್ಯಾಶ್ ಮಾರ್ಕೆಟಲ್ಲಿ ನೀವು ಪ್ಲೆಡ್ಜ್ ಮಾಡಿಬಿಟ್ಟು ಅದನ್ನು ಉಪಯೋಗಿಸ್ಕೊಂತ ಹೋಗ್ಬೋದು. F&O ಆದರೆ ನೋಡಿ 50% ಕ್ಯಾಶ್ ಕಾಂಪೊನೆಂಟ್ ಇರಬೇಕು, 50% ನಾನ್ ಕ್ಯಾಶ್ ಕಾಂಪೊನೆಂಟ್ ಇರಬೇಕು ಅಂತ ಬರುತ್ತೆ. ಇದನ್ನ ನಾನು ಅಗೇನ್ ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಟ್ಬಿಡ್ತೀನಿ. ಆದರೆ ಗೌರ್ಮೆಂಟ್ ಬಾಂಡ್ಸ್ ಅನ್ನೋದು ನಿಮಗೆ ಕ್ಯಾಶ್ ಕಾಂಪೊನೆಂಟಲ್ಲಿ ಬರ್ತಾ ಹೋಗುತ್ತೆ. ಟ್ರೆಷರಿ ಬಿಲ್ಸನ್ನು ಪ್ಲೆಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು ಶಾರ್ಟ್ ಟರ್ಮ್ ಆಗಿರುತ್ತೆ. ಆದರೆ ಗೌರ್ಮೆಂಟ್ ಬಾಂಡ್ಸನ್ನು ನೀವು ಇನ್ವೆಸ್ಟ್ ಮಾಡಿದ್ದನ್ನು ಪ್ಲೆಡ್ಜ್ ಮಾಡ್ಬೋದು. ಪ್ಲೆಡ್ಜ್ ಮಾಡಿದ್ರೆ ನಿಮಗೆ ಮಾರ್ಜಿನ್ ಕೊಡ್ತಾರೆ, ಅದ್ರ ಮೂಲಕ ಟ್ರೇಡ್ ಕೂಡ ಮಾಡ್ತಾ ಹೋಗ್ಬೋದು. ಅಲ್ಲಿಗೆ ನೋಡಿ ಯಾವ್ಯಾವ ಥರ ಎಲ್ಲ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಗ್ತಾ ಹೋಗ್ತಾ ಇದೆ ನಿಮಗೆ. ಇಲ್ಲಿ ಗೌರ್ಮೆಂಟ್ ಬಾಂಡ್ಸು ಅಥವಾ ಟ್ರೆಷರಿ ಬಿಲ್ಸ್ ಅಂತ ನಾವೇನು ಮಾತಾಡ್ತೀವಿ ಇದೆಲ್ಲ ಡೆಟ್ ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ ಡೆಟ್ ಇನ್ಸ್ಟ್ರೂಮೆಂಟಲ್ಲಿ ನಿಮಗೆ ಟ್ಯಾಕ್ಸೇಷನ್ ಅಂತ ಬರೋದಾದರೆ ಇದ್ರ ಬಗ್ಗೆ ನಾನು ಕ್ಯಾಪಿಟಲ್ ಗೇನ್ ಅನ್ನೋ ವಿಡಿಯೋದಲ್ಲಿ ಡೆಡಿಕೇಟೆಡ್ ಆಗಿ ಮಾಡ್ಕೊಟ್ಟಿದ್ದೀನಿ. ಆದರೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. LTCG ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಬೇಕು ಅಂದರೆ 3 ವರ್ಷ ಕಾಲಾವಧಿ ಆಗಿರಬೇಕು. ಆಗ ನಾವು ಅದನ್ನ ಲಾಂಗ್ ಟರ್ಮ್ ಎಲಿಜಿಬಲ್ ಅಂತ ಹೇಳ್ತೀವಿ. ಅಂದರೆ ಗೌರ್ಮೆಂಟ್ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಕನಿಷ್ಠ 3 ವರ್ಷ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಅದು LTCGಗೆ ಅಪ್ಲಿಕೇಬಲ್ ಆಗುತ್ತೆ. 10% ವಿತೌಟ್ ಇಂಡೆಕ್ಸೇಷನ್ ಆದರೆ 20% ವಿತ್ ಇಂಡೆಕ್ಸೇಷನ್ ಆದರೆ. ಇಂಡೆಕ್ಸೇಷನ್ ಬಗ್ಗೆನೂ ಕ್ಯಾಪಿಟಲ್ ಗೇನ್ ವಿಡಿಯೋದಲ್ಲಿದೆ, ಅದನ್ನ ಐ ಬಟನ್ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಟ್ರೆಷರಿ ಬಿಲ್ಸ್ ಎಲ್ಲದೂ ಕೂಡ 1 ವರ್ಷದ ಒಳಗಡೆ ಮುಗಿಯೋ ಥರ ಇರೋದ್ರಿಂದ 91 ದಿನ ಅಥವಾ 181 ದಿನ ಅಥವಾ 384 ದಿನ ಆಗಿರೋದ್ರಿಂದ ಇದರಲ್ಲಿ ನಿಮಗೆ STCG ಅಪ್ಲೈ ಆಗ್ತಾ ಹೋಗುತ್ತೆ. STCG ಯಾವ ರೀತಿ ಆಗುತ್ತೆ ಅಂದರೆ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಯಾವ ರೀತಿ ಇದೆಯೋ ಆ ರೀತಿ ನಿಮಗೆ STCG ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಟ್ರೆಷರಿ ಬಿಲ್ಸ್ ಮತ್ತು ಗೌರ್ಮೆಂಟ್ ಬಾಂಡ್ಸ್ ಅಂದರೆ ಏನು ಅಂತ. ಸೊ ಇದು ಅಲ್ಲದೆ ಕಾರ್ಪೊರೇಟ್ ಬಾಂಡ್ಸ್ ಅಂತಲೂ ಕೂಡ ಇದೆ. ಇದ್ರ ಬಗ್ಗೆ ನಾನು ಕಾರ್ಪೊರೇಟ್ FD ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಟ್ಟಿದ್ದೀನಿ. ಅದರಲ್ಲಿ ನಿಮಗೆ ಸಾವರಿನ್ ಗ್ಯಾರಂಟಿ ಅಂತ ಇರೋದಿಲ್ಲ, ಆದರೆ ಕ್ರಿಸೆಲ್ಲು, ICRA ಈ ಥರ ಬೇರೆ ಬೇರೆ ಏಜೆನ್ಸಿಗಳಿದೆ. ಅವರು AAA, B ಈ ರೀತಿ ರೇಟಿಂಗ್ಗಳನ್ನು ಕೊಡ್ತಾ ಹೋಗ್ತಾರೆ. AAA ಅಂದರೆ ಹೈಯೆಸ್ಟ್ ಸೇಫ್ಟಿ ಅಂತ ಇದೆ. ನಾನು ಅದರಲ್ಲಿ ನಿಮಗೆ ಶ್ರೀರಾಮ್ ಫೈನಾನ್ಸು ಮತ್ತು ಬಜಾಜ್ ಫೈನಾನ್ಸ್ ಎರಡನ್ನ ರೆಕಮೆಂಡ್ ಮಾಡಿದ್ದೀನಿ. ಆ ವಿಡಿಯೋನು ಬೇಕಾದರೆ ಚೆಕ್ಔಟ್ ಮಾಡೋರು ಇಂಟ್ರೆಸ್ಟ್ ಇದೆ ಅಂದರೆ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಕಾರ್ಪೊರೇಟ್ FD ಅಂತ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. FDಗೆ ಆಲ್ಟರ್ನೇಟಿವ್ ಆಗಿ ಏನಾದರೂ ಇದೆಯಾ ಅಂತಂದರೆ ಈ ಎಲ್ಲ ಆಪ್ಷನ್ಗಳಿದೆ. ಆದರೆ ಸಾವರಿನ್ ಗ್ಯಾರಂಟಿ ಇರಬೇಕು. ನನಗೆ ಗ್ಯಾರಂಟಿ ಅನ್ನೋದು ವೆರಿ ಇಂಪಾರ್ಟೆಂಟು. ಜೊತೆಗೆ ನನಗೆ ಲಾಂಗ್ ಟೆನ್ಯೂರಲ್ಲಿ ನಾನು ಇನ್ವೆಸ್ಟ್ ಮಾಡೋಕ್ಕೆ ಬಯಸ್ತಾ ಇದ್ದೀನಿ, ಈ ಎಲ್ಲದಕ್ಕೂ ಬೆನಿಫಿಟ್ಸ್ ಇದೆಯಾ ಅಂತಂದರೆ ನೀವು ಖಂಡಿತವಾಗ್ಲೂ, ಅಥವಾ ದೊಡ್ಡ ಅಮೌಂಟ್ ಅಂದರೆ ನಾನೊಂದು 5 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ನಾನು ಇನ್ವೆಸ್ಟ್ ಮಾಡ್ತೀನಿ, ಸೇಫ್ ಆಗಿರಬೇಕು, ನನಗೆ ಈ ಎಲ್ಲ ನಿಮ್ಮದು ಒಂದು ರಿಕ್ವೈರ್ಮೆಂಟ್ ಇದೆ, ಜೊತೆಗೆ ನಾನು ಒಬ್ಬ ಟ್ರೇಡರ್ ಕೂಡ ಅದನ್ನ ಪ್ಲೆಡ್ಜ್ ಮಾಡಿಕೊಂಡು ನಾನು ಯುಟಿಲೈಸ್ ಮಾಡ್ಕೋಬಹುದು ಅಂತಂದರೆ ನೀವು ಖಂಡಿತವಾಗ್ಲೂ ಗೌರ್ಮೆಂಟ್ ಬಾಂಡ್ಸ್ ಕಡೆ ಯೋಚನೆ ಮಾಡ್ತಾ ಹೋಗ್ಬೋದು. ಅಥವಾ ಶಾರ್ಟ್ ಟರ್ಮಲ್ಲಿ ಯಾರಾದರೂ ಮನಿನ ಪಾರ್ಕ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಟ್ರೆಷರಿ ಬಿಲ್ಸ್ ಕಡೆನೂ ನೋಡ್ತಾ ಹೋಗ್ಬೋದು. 91 ದಿನದಲ್ಲಿ ನಿಮಗೆ ಸರಿಸುಮಾರು 6.5-7% ಇಂಟ್ರೆಸ್ಟ್ ಕೊಡ್ತಾರೆ. ನೀವು RD ಅಂತ ಇಡ್ತಾ ಹೋದರೆ 91 ದಿನಕ್ಕೆಲ್ಲ 6.5% ಇಂಟ್ರೆಸ್ಟ್ ಇಲ್ಲ, 1 ವರ್ಷ ಎಲ್ಲ ಇಟ್ಟರೆ ನಿಮಗೆ ಆ ಇಂಟ್ರೆಸ್ಟ್ ರೇಟ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಖಂಡಿತ ನೀವು ಇದನ್ನು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಸ್ವಲ್ಪ ಆಚೆ ಈಚೆ ಆಯಿತು ಅಂತ ಅನ್ಸಿದ್ರೆ ಇನ್ನೊಂದ್ಸಲ ನೋಡಿ, ಅಥವಾ ಏನಾದರೂ ಡೌಟ್ ಇದೆ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಝೆರೋದಾದಲ್ಲಿ ಅಂತ ನಾನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಝೆರೋದಾ ಕಾಯಿನ್ ಆ್ಯಪಿಗೆ ಬಂದರೆ ನಿಮಗೆ ಇಲ್ಲಿ ಕಾಯಿನ್ ಆ್ಯಪ್ ಹೋಮ್ ಪೇಜಲ್ಲಿ
ಗೌರ್ಮೆಂಟ್ ಬಾಂಡ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ. ನೀವು ಲಾಗಿನ್ ಆದಮೇಲೆ ಅಲ್ಲಿ ಬಂದರೆ ನಿಮಗೆ ಗೌರ್ಮೆಂಟ್ ಬಾಂಡ್ಗಳು ಯಾವುದಾದ್ರೂ ಎಕ್ಸಿಸ್ಟಿಂಗ್ ಇದ್ದರೆ ಅಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ. ಯೂಶಲಿ ಗೌರ್ಮೆಂಟ್ ಬಾಂಡಿನ ಬಿಡ್ಡಿಂಗು ಮಂಗಳವಾರದಿಂದ ಗುರುವಾರಗಳ ತನಕ ನಡೀತಾ ಇರುತ್ತೆ. ಯಾವಾಗ ಆ ಸೀರೀಸ್ ಬರುತ್ತೋ ಮಂಗಳವಾರ ಓಪನ್ ಮಾಡ್ತಾರೆ, ಗುರುವಾರ ತನಕ ಆ ಪ್ರಕ್ರಿಯೆ ನಡೀತಾ ಇರುತ್ತೆ. ಅದೇ ರೀತಿ ಟ್ರೆಷರಿ ಬಿಲ್ಸ್ ಅನ್ನೋದು ಅದೇ ರೀತಿಯಾಗಿ ಟ್ರೆಷರಿ ಬಿಲ್ಸ್ ಅನ್ನೋದು ಸೋಮವಾರ ಮತ್ತು ಮಂಗಳವಾರ ಈ ರೀತಿ ಓಪನ್ ಆಗಿರುತ್ತೆ ಟ್ರೆಷರಿ ಬಿಲ್ಸು ಆ ವಾರದ್ದು. ಸೊ ಇಲ್ಲಿ ನೀವು ನೋಡೋದಾದರೆ ನೆಕ್ಸ್ಟ್ ವೀಕಿಂದು 3rd ಅಕ್ಟೋಬರ್ ಇದೆ, 3rd ಅಕ್ಟೋಬರ್ ಈ ರೀತಿ ಇದೆ. ಸೋಮವಾರ ಮಂಗಳವಾರ 2 ದಿನ ಇರುತ್ತೆ. ಸೊ ಮಿನಿಮಮ್ ಅಮೌಂಟ್ ಎಷ್ಟು ಇದರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಏನು ಅಂತಂದರೆ 10,000 ನೀವು ಮಿನಿಮಮ್ ಇನ್ವೆಸ್ಟ್ ಮಾಡಬೇಕು. ನೋಡಿ ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ಕೊಟ್ಟರೆ ನೀವು ಇಲ್ಲಿ ಮಿನಿಮಮ್ 100 ಯೂನಿಟ್ಸ್ನ ಬೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ ಇಂಡಿಕೇಟಿವ್ ಈಲ್ಡ್ ಅಂತ ಹೇಳ್ತಾ ಇದ್ದಾರೆ 6.86% ಇಂಡಿಕೇಟಿವ್ ಅಂತ. ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ ಈಗ IPO ಯಾವ ರೀತಿ ನಿಮಗೆ ಒಂದು ಬಿಡ್ಡಿಂಗ್ ಆಗಿ ಕೊನೆಗೆ ಒಂದು ಪ್ರೈಸ್ ಅಂತ ಸೆಟ್ ಆಗುತ್ತೋ, IPOದು ಲಿಸ್ಟಿಂಗ್ ಪ್ರೈಸ್ ಇದು ಅಂತ ಸೆಟ್ ಆಗುತ್ತೋ ಅಷ್ಟು ಅಮೌಂಟ್ ನಿಮಗೆ ಡಿಡಕ್ಟ್ ಆಗುತ್ತಲ್ಲ, ಅದೇ ರೀತಿಯಾಗಿ ಇಲ್ಲೂ ಕೂಡ. ಆದರೆ ಅಪ್ ಫ್ರಂಟ್ ನೀವೇನು ಮಾಡಿರ್ತೀರ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೀರ. ಅಂದರೆ ಫಾರ್ ಎಕ್ಸಾಂಪಲ್ ನಾನೇನು ಹೇಳ್ತಾ ಇದ್ದೀನಿ, ಮಿನಿಮಮ್ 100 ಯೂನಿಟನ್ನು ನೀವು ಪರ್ಚೇಸ್ ಮಾಡಬೇಕು. 100 ರೂಪಾಯಿ ನಡೀತಾ ಇದೆ ಇವಾಗ ಇದ್ರದ್ದು ಅಂತಂದರೆ 10,000 ರೂಪಾಯಿ ಬೇಕಾಗುತ್ತಲ್ವಾ. 100 ರೂಪಾಯಿ ನಡೀತಾ ಇದೆ, ಅದಕ್ಕೆ 10,000 ಅಂತ ತೋರಿಸ್ತಾ ಇದೆ. ಸೊ ನೀವು ಕನ್ಫರ್ಮ್ ಅಂತ ಕೊಟ್ಟರೆ ನಿಮ್ಮ ಟ್ರೇಡಿಂಗ್ ವಾಲೆಟಲ್ಲಿ ಎಷ್ಟು ದುಡ್ಡು ಇರಬೇಕು, 10,000 ರೂಪಾಯಿ ನಿಮ್ಮದು ಡೆಬಿಟ್ ಆಗ್ತಾ ಹೋಗುತ್ತೆ. 2 ದಿನ ಆದಮೇಲೆ ಬಿಡ್ ಕ್ಲೋಸ್ ಆಗುತ್ತೆ. ಇದು 3rd ಅಕ್ಟೋಬರ್ಗೆ. 4th ಅಕ್ಟೋಬರ್ ಅಷ್ಟೊತ್ತಿಗೆ ನಿಮಗೆ ಯಾವುದು ಬೆಲೆ ನಿರ್ಧಾರ ಆಗಿದೆ. ಅಂದರೆ ಇದರಲ್ಲಿ ಯಾವ ರೀತಿ ಮಾಡ್ತಾರೆ ಅಂತಂದರೆ ಪಾರ್ ವ್ಯಾಲ್ಯೂ ಅಂತ ಕರಿತೀವಿ ನಾವು. ಪಾರ್ ವ್ಯಾಲ್ಯೂ ಅಂತಂದರೆ ಅದೇನು ನಡೀತಾ ಇರುತ್ತೋ ಅದಕ್ಕಿಂತ ನಮಗೆ ಒಂದು ಕಮ್ಮಿ ಬೆಲೆಗೆ ಕೊಡ್ತಾ ಹೋಗ್ತಾರೆ. ಈ ರೀತಿ ವರ್ಕ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇದು ಸ್ವಲ್ಪ ಹೊಸದು ಅನ್ಸ್ಬೋದು ಕೆಲವರಿಗೆ. ಅಂದರೆ ನೀವು ಬೇರೆ ಬ್ಯಾಂಕಲ್ಲೆಲ್ಲ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಾನು 100 ರೂಪಾಯಿ ಇಡ್ತೀನಿ, 6% ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಅಂತಂದರೆ ನನಗೆ 106 ರೂಪಾಯಿ ಕೊಡ್ತಾರೆ ಮೆಚುರಿಟಿ ಆದಾಗ. ಸೊ ಸಿಂಪಲ್ ಈ ರೀತಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತಲ್ವಾ. ಆದರೆ ಟಿ ಬಿಲ್ಸ್ ಅನ್ನ ಬಂದಾಗ ಏನಾಗುತ್ತೆ ಅಂತಂದರೆ ನೀವು ತಗೋಬೇಕಾದ್ರೆ ನಿಮಗೆ 100 ರೂಪಾಯಿ ಇರೋದನ್ನು ನಿಮ್ಗೆ ಏನು ಮಾಡ್ತಾರೆ ಆಕ್ಷನಲ್ಲಿ 97 ಅಥವಾ 96 ರೂಪಾಯಿಗೆ ಕೊಟ್ಬಿಡ್ತಾರೆ. ಅಂದರೆ ತಗೋಬೇಕಾದ್ರೆ ನಿಮಗೆ ಡಿಸ್ಕೌಂಟಲ್ಲಿ ಕೊಡ್ತಾರೆ, ಮಾರಬೇಕಾದ್ರೆ ನಿಮಗೆ 100 ರೂಪಾಯಿಗೆ ಸೆಲ್ ಆಗುತ್ತೆ. ಅದು ಫಿಕ್ಸ್ ಆಗಿರುತ್ತೆ 100 ರೂಪಾಯಿಗೆ ಸೆಲ್ ಆಗೋದು ಅಂತ. ಬಟ್ ನೀವು ತಗೋಬೇಕಾದ್ರೆ ಸ್ವಲ್ಪ ಡಿಸ್ಕೌಂಟಲ್ಲಿ ತೊಗೊಂಡಿರ್ತೀರ. ಇಲ್ಲಿ ನೀವು ಹಾಗಾಗಿ 10,000 ರೂಪಾಯಿ ಅಂತ ಪೇಮೆಂಟ್ ಮಾಡಿದ್ರು ಆಕ್ಷನ್ ಮುಗಿದ್ಮೇಲೆ ಅಂತ ಯಾಕೆ ರೀತಿ ಆಗುತ್ತೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇವರು ಒಂದು 20,000 ಕೋಟಿದು ಟ್ರೆಷರಿ ಬಿಲ್ಸ್ನ ಲಾಂಚ್ ಮಾಡಿದ್ದಾರೆ 91 ದಿನಕ್ಕೆ ಅಂತ ಅನ್ಕೋಣ. 21,000 ಕೋಟಿಲಿ ಅಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ 20,000 ಕೋಟಿಗೂ ನಮಗೆ ಬಿಡ್ ಬರ್ಬೋದು ಜನರಿಂದ, ಅಥವಾ ಬರ್ದಲ್ಲೇ ಹೋಗ್ಬೋದು. ಡಿಪೆಂಡಿಂಗ್ ಅಪಾನ್ ದ ಡಿಮ್ಯಾಂಡ್ ಮೇಲೆ ನಿಮಗೆ ಅಲಾಟ್ಮೆಂಟ್ ಆಗುತ್ತೋ ಇಲ್ವೋ ಅನ್ನೋ ನಿರ್ಧಾರ ಆಗುತ್ತೆ. ಜೊತೆಗೆ ಪ್ರೈಸು ಕೂಡ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಯಾಕಿದೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಕ್ವಿಟಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತಂದರೆ ನೋಡಿ, ಬಾಂಡ್ ಮಾರ್ಕೆಟ್ ಕಡೆ ಅಥವಾ ಟ್ರೆಷರಿ ಬಿಲ್ ಕಡೆ ಬರ್ದಲ್ಲೇ ಇರೋರು ಇರ್ಬೋದು, ಅಥವಾ ಈಕ್ವಿಟಿನಲ್ಲಿ ಏನಾದ್ರು ಫಾಲ್ ಆಗ್ತಾ ಇದೆ ಅಂದರೆ ಸ್ವಲ್ಪ ಸೇಫಾಗಿ ಇಲ್ಲೇ ಇರೋಣ, ಸ್ವಲ್ಪ ದಿನ ಇಡೋಣ ಅಂತ ಇಲ್ಲಿಗೆ ಬರ್ಬೋದು. ಆವಾಗ ಇಲ್ಲಿ ಇಂಟ್ರೆಸ್ಟ್ ರೇಟ್ಗಳು ಕೂಡ ನಿಮಗೆ ಆ ರೀತಿ ವ್ಯತ್ಯಾಸದಲ್ಲಿ ಡಿಸ್ಕೌಂಟಲ್ಲಿ ಈ ರೀತಿ ಸಿಗೋ ಸಾಧ್ಯತೆ ಇರುತ್ತೆ. ಸೊ ಟೋಟಲ್ ಆ್ಯಾವ್ರೇಜ್ ಎಷ್ಟು ಪ್ಲೇಸ್ ಆಗಿದೆಯೋ ಅದ್ರ ಮೇಲೆ 97, 96 ಯಾವ್ದು ಬೆಲೆ ನಿರ್ಧಾರ ಆಗುತ್ತೋ ಆ ರೀತಿ ತೊಗೊಂಡು ನಿಮಗೆ ಮಿಕ್ಕಿದ ದುಡ್ಡನ್ನು ನೀವು 100 ರೂಪಾಯಿ ಕೊಟ್ಬಿಟ್ಟಿದ್ದೀರಾ, 97 ರೂಪಾಯಿ ಅಲಾಟ್ ಆಗಿದೆ ಅಂದರೆ ಮಿಕ್ಕಿದ ದುಡ್ಡನ್ನು ನಿಮ್ಮ ಅಕೌಂಟಿಗೆ ವಾಪಸ್ ಕೊಟ್ಟಿರ್ತಾರೆ. ಎಗೇನ್ ನೀವು ಮಾರಕ್ಕೆ ಅಂತ ಹೋದಾಗ 91ನೇ ದಿನ ಮಾರಕ್ಕೆ ಅಂದರೆ ನೀವೇನು ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ 91 ದಿನ ಆದಮೇಲೆ ನಿಮ್ಮ ಡಿಮ್ಯಾಟ್ ಖಾತೆಯಿಂದ ಅದಾಗೆ ಸೆಲ್ ಆಗಿ ಹೋಗುತ್ತೆ. ನಿಮ್ಮ ಏನು ಅಮೌಂಟ್ ಇರುತ್ತೋ 100 ರೂಪಾಯಿಗೆ ಸೆಲ್ ಆಗಿ ಆ ಅಮೌಂಟ್ ನಿಮ್ಮ ಸೇವಿಂಗ್ಸ್ ಬ್ಯಾಂಕಿಗೆ ವರ್ಗಾವಣೆ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಒಂದು ಡೆಮೋ ಬೇಕು ಅಂತಂದರೆ ದಯವಿಟ್ಟು ತೋರಿಸಿ. ನಾನು ಒಂದು ಬಿಲ್ಲನ್ನು ತಗೊಂಡು 91 ದಿನ ಆದಮೇಲೆ ಅದು ಪ್ಲೇಸ್ ಆದಮೇಲೆ ಯಾವ ರೀತಿ ಬಂತು ಅಂತ ಕನ್ಫರ್ಮೇಷನ್ ಕೊಡ್ತೀನಿ. ಬಟ್ ಲಾಂಗರ್ ಡ್ಯೂರೇಷನ್ ವೆಯ್ಟ್ ಮಾಡಬೇಕಾಗುತ್ತೆ. ನೀವು 3 ತಿಂಗಳು ಆದಮೇಲೆ ನಾನು ಅದನ್ನು ತೋರಿಸ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ನಾನು ತೋರಿಸ್ತೀನಿ ಯಾವ ರೀತಿ ಬಿಡ್ ಮಾಡಿ ಮತ್ತು ಯಾವ ರೀತಿ ನನಗೆ ಅದು ವಾಪಸ್ ಬಂತು ಅಂತ ಅದನ್ನು ನೋಡಿಕೊಂಡು ಆಮೇಲೆ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಮ್ಯಾಕ್ಸಿಮಮ್ ನೀವು 20,000 ಕ್ವಾಂಟಿಟಿ ಅಂತ 2 ಲಕ್ಷ ಕ್ವಾಂಟಿಟಿ ಅಂತ ಹೇಳ್ತಾ ಇದೆ ಅಲ್ವಾ. ನೋಡಿ 2 ಲಕ್ಷ ಕ್ವಾಂಟಿಟಿ ಅಂದರೆ ನೀವು 2 ಕೋಟಿ. ಸೊ ಮಿನಿಮಮ್ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಮ್ಯಾಕ್ಸಿಮಮ್ 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸಿಮಿಲರ್ ಲೈಕ್ IPO ಥರನೇ ನಿಮಗೆ ಯಾವುದರಲ್ಲಿ ಟ್ರೆಷರಿ ಬಿಲ್ಸಲ್ಲಿ ಈ ರೀತಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇರುತ್ತೆ. ಸೊ ಇದು 91 ದಿನದ್ದು, 182 ದಿನದ್ದು, 364 ದಿನದ್ದು ಇದೆ. ಇಂಡಿಕೇಟಿವ್ ಈಲ್ಡ್ ಅಂತ ಕೊಡ್ತಾ ಇದ್ದಾರೆ. ಇಂಡಿಕೇಟಿವ್ ಈಲ್ಡ್ ಯಾಕೆ ಅಂತಂದರೆ ಪರ್ಸೆಂಟೇಜ್ ಅಂದರೆ ನಾವು ಪರ್ ಆ್ಯನಮ್ ಅಂತ ಲೆಕ್ಕ ಹಾಕ್ತೀವಿ. ಬಟ್ ಇಂಡಿಕೇಟಿವ್ ಈಲ್ಡ್ಗೆ ಒಂದು ಪರ್ಸೆಂಟೇಜ್ ಇದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ RBI ಅವರ ಹತ್ರ ಒಂದು ಒಳ್ಳೆ ಫಾರ್ಮುಲಾ ಕೂಡ ಇದೆ. ಯಾರಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಈ ಲಿಂಕ್ನ ಕೊಟ್ಟಿರ್ತೀನಿ, ಈ ಮೂಲಕ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಬಟ್ ನೀವು ಒಂದೊಂದು ಆ್ಯಾವರೇಜ್ ಬೇಸಿಸಲ್ಲಿ 6.5 into 7% ಬರುತ್ತೆ ಅಂತ ನೀವು ಲೆಕ್ಕ ಇಟ್ಕೋಬೋದು ಟ್ರೆಷರಿ ಬಿಲ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ. ಅದೇ ರೀತಿ ನಾನು ಬಾಂಡ್ ಅಂತ ಹೇಳಿದೆ ಅಲ್ವಾ, ನೋಡಿ ಬಾಂಡ್ ಅನ್ನೋದನ್ನು ನಾವು ಕ್ಯಾಶ್ ಕಾಂಪೋನೆಂಟಲ್ಲಿ ಪ್ಲೆಡ್ಜಿಂಗಿಗೆ ಅಲೋ ಮಾಡ್ತಾರೆ ಜೆರೋದಾದಲ್ಲಿ ಅಂತ ಹೇಳಿದೆ. ನೋಡಿ ಇದು ಲಿಸ್ಟ್ ಆಫ್ ಸೆಕ್ಯೂರಿಟೀಸ್ ಯಾವ್ಯಾವುದು ಕ್ಯಾಶ್ ಕಾಂಪೋನೆಂಟಲ್ಲಿ ಎಲಿಜಿಬಲ್ ಆಗಿದೆ ಅಂತ ಬರ್ತಾ ಇದೆ. ಇಲ್ಲಿ ಲಿಕ್ವಿಡ್ ಬೀಸು ಬೇರೆದೆಲ್ಲನೂ ನೋಡ್ತಾ ಇದ್ದೀರಾ, SGB ಕೂಡ ಇರುತ್ತೆ. ಅದೇ ರೀತಿ ನೀವು ಇದರಲ್ಲಿ ನೋಡೋದಾದರೆ ಲಾಸ್ಟಿಗೆ ಬಂದರೆ ನಿಮಗೆ ಇದರಲ್ಲಿ ಯಾವುದೋ ಗೌರ್ಮೆಂಟ್ ಬಾಂಡು ಕೂಡ ಎಲಿಜಿಬಲ್ ಆಗಿರುತ್ತೆ. ಇಲ್ಲಿ ನೋಡಿ ಈ ಗೌರ್ಮೆಂಟ್ ಬಾಂಡ್ಗಳೆಲ್ಲದೂ ಕೂಡ ನಮಗೆ ಎಲಿಜಿಬಲ್ ಆಗಿದೆ. 10% ಹೇರ್ ಕಟ್ ಮಾಡಿ ನಿಮಗೆ 90 ರೂಪಾಯಿ ನಿಮಗೆ ಮಾರ್ಜಿನ್ ಅಂತ ಕೊಡ್ತಾರೆ. ಹೇಗೆ ನಾನು ಪ್ಲೆಡ್ಜಿಂಗ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ, ಆವಾಗ ಗೊತ್ತಾಗ್ತಾ ಹೋಗುತ್ತೆ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಯಾವ ರೀತಿ ಓದೋದು ಅಂತ ನೋಡೋದಾದರೆ ನೀವು ಜೆರೋದಾಗ ಬಂದ್ಬಿಟ್ಟು ವಾಚ್ ಲಿಸ್ಟಲ್ಲಿ ನೀವು 2034 ಯಾವುದೋ ಒಂದು ಬಾಂಡ್ ತಗೋಬೇಕು ಅಂತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಈ ರೀತಿ ಕೊಟ್ಟರೆ ನೀವು 2034 ಅಂತ ನೋಡಿ ಇಲ್ಲಿ 773GS2034GS ಅಂತ ಬರೆದಿದೆ. ಇದನ್ನ ಯಾವ ರೀತಿ ಓದೋದು ಅಂತಂದರೆ 7.73% ಅನ್ನೋದು ಇಂಟ್ರೆಸ್ಟ್. ಅದು ಫಸ್ಟ್ 773 ಅಂತ ತೋರಿಸ್ತಾ ಇರೋದು 7.73% ಇಂಟ್ರೆಸ್ಟ್ ಅಂತ, ಅಥವಾ ಇಲ್ಲಿ 75 ಅಂತಿದೆ ಅಂದರೆ 7.5% ಇಂಟ್ರೆಸ್ಟ್ ಅಂತ. ಅದಾದಮೇಲೆ GS ಅಂತ ಇದೆ ಅಂದರೆ ಅದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ತಾ ಇದೆ. 2034
2034 ಅಂತ ಏನು ತೋರಿಸ್ತಾ ಇದೆ ಅದು ಯಾವಾಗ ಮೆಚುರಿಟಿ ಆಗುತ್ತೆ ಇಯರ್ ಅಂತ. ಸೊ 2034 ಅಂತ ಇದೆ. ಅದಾದಮೇಲೆ ಮತ್ತೆ GS ಅಂತ ಇದೆ. ಇದು ಒಂದು NSEಗೆ ಒಂದು ನಾಮಿನ್ಕ್ಲೇಚರ್ನ ಇಟ್ಕೊಂಡಿದ್ದಾರೆ. ಅದೇ ರೀತಿ BSCನಲ್ಲೂ ಇದೆ. ಇದಷ್ಟೇ ಅಲ್ಲ ನೋಡಿ, ಬಾಂಡ್ಸ್ ಅಂತ ಬರೋದಾದ್ರೆ ಕಂಪ್ನಿಗಳದ್ದು ಕೆಲವು ಬಾಂಡ್ಸ್ ಇದೆ. ಅದೇ ರೀತಿ ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರದ್ದು ಇದೆ. ಕಂಪ್ನಿಗಳದ್ದು ಅಂದರೆ ನೋಡಿ ಇಲ್ಲಿ NTPC ಕಾಣಿಸ್ತಾ ಇದೆ ನಿಮಗೆ, ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ ಅಂತ ಬರುತ್ತೆ, ಬೇರೆ ಬೇರೆ ಕಂಪ್ನಿಗಳದ್ದು ಬರುತ್ತೆ, ಜೊತೆಗೆ NHAI ಅಂತ ಬರುತ್ತೆ, ಇದೆಲ್ಲದೂ ಬರುತ್ತೆ ನೋಡಿ. ಇದರಲ್ಲಿ ಒಂದ್ಸಲ ನೀವು ಇದನ್ನು ಕೂಡ ಹೇಗೆ ನಾನು ಹೇಳಿದಾಗೆ ಕಾಯಿನ್ ಆ್ಯಪಲ್ಲಿ ಬಂದರೆ ಇಲ್ಲಿ ಯಾವಾಗ ಅದು ಅಲೋ ಬರುತ್ತಲ್ಲ, ಅದು ಲಿಸ್ಟ್ ಆಗುತ್ತಲ್ಲ ಬಾಂಡು, ಅವಾಗ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ಬೋದು. ನಾನು ಆಗಲೇ ಹೇಳ್ದಂಗೆ ಇದು ಯೂಶಲಿ ಮಂಗಳವಾರದಿಂದ ಗುರುವಾರ ಥರ ನಡೀತಾ ಇರುತ್ತೆ. ಇದ್ರದ್ದು ಈ ಲಿಂಕಲ್ಲಿ ಹೋದರೆ ನಿಮಗೆ ಯಾವಾಗ ನೆಕ್ಸ್ಟು ಬರೋದಿದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ನೀವು ನೋಡೋದಾದರೆ 2 ನವಂಬರ್ಗೆ ಒಂದು ಇಶ್ಯೂ ಆಗಿತ್ತು 2020ರಲ್ಲಿ. ಈಗ ನೀವು ನೆಕ್ಸ್ಟ್ ನೋಡೋದಾದರೆ ಯಾವಾಗಿದೆ ಡೇಟ್ ಆಫ್ ಇಶ್ಯೂ ಅಂತ ನೋಡ್ತಾ ಬರೋದಾದರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ವರ್ಷ ನೋಡಿ 17 ಏಪ್ರಿಲಲ್ಲಿ ಒಂದು ಬಾಂಡ್ ಇಶ್ಯೂ ಆಗಿತ್ತು. ಅದೇ ರೀತಿಯಾಗಿ ನೀವು ಇನ್ನೂ ಕೆಳಗಡೆ ಬರ್ತಾ ಹೋದರೆ ಗೊತ್ತಾಗ್ತಾ ಹೋಗುತ್ತೆ 2023 ಏಪ್ರಿಲಲ್ಲಿ ಒಂದು ಬಾಂಡ್ ಇಶ್ಯೂ ಆಗಿತ್ತು. ಸೊ ಈ ರೀತಿ ಕ್ಯಾಲೆಂಡರ್ನ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಎಲ್ಲಿ ತನಕ ನಿಮಗೆ ಬಾಂಡ್ ಸಿಗುತ್ತೆ ಅಂದರೆ ನಾನು ಆಗಲೇ ಹೇಳಿದಾಗೆ ನೆಕ್ಸ್ಟ್ 40 ವರ್ಷದ್ದು ಬಾಂಡನ್ನು ಈಗಲೇ ಪರ್ಚೇಸ್ ಮಾಡ್ಬೋದು ನೋಡಿ. 12 ಜೂನ್ 2023ರಲ್ಲಿ 12 ಜೂನ್ 2063ರಲ್ಲಿ ಮೆಚೂರ್ ಆಗೋದು ಅಂದರೆ 23ರಿಂದ 63 ಅಂದರೆ 40 ವರ್ಷ ಇದೆ. ಆವಾಗ ಮೆಚೂರ್ ಆಗುವಂಥದ್ದು 7.25% ಅಂದರೆ 40 ವರ್ಷ ತನಕ 7.25% ಫಿಕ್ಸ್ಡ್ ನಿಮಗೆ ಇನ್ಕಮ್ ಸಿಗ್ತಾ ಹೋಗುತ್ತೆ. ಸೆಮಿ ಆನ್ಯುವಲ್ ಬೇಸಿಸಲ್ಲಿ ಪ್ರತಿ 6 ತಿಂಗಳಿಗೆ ಒಂದ್ಸಲ ನಿಮಗೆ ಇಂಟ್ರೆಸ್ಟನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾ ಹೋಗ್ತಾರೆ. ಈ ರೀತಿ ಬೆನಿಫಿಟ್ ಇರುವಂಥದ್ದು ಇದಿದೆ. ಬಟ್ ನೀವು ಟ್ರೆಷರಿ ಬಿಲ್ಸ್ ಅಥವಾ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಬಿಡ್ಡಿಂಗಿಗೆ 0.06% ಅಂತ ನಿಮಗೆ ಚಾರ್ಜ್ ಮಾಡ್ತಾರೆ ಝೆರೋದಿಂದ, ವಿಚ್ ಇಸ್ ವೆರಿ ನೆಗ್ಲಿಜಿಬಲ್. ಅಂದರೆ ₹6 ಏನೋ ಚಾರ್ಜ್ ಆಗುತ್ತೆ, ₹100ಗೆ ₹6 ಚಾರ್ಜ್ ಅಂತ ಆ ರೀತಿ ಚಾರ್ಜ್ ಆಗುತ್ತೆ. ಸೊ ಅದು ಒಂದು ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ ಇರುತ್ತೆ, ಅದು ನಿಮಗೆ ಗೊತ್ತಿರಬೇಕು. ಹೇಗೆ ನಾನು ಹೇಳ್ತಾ ಇದ್ದಂಗೆ ಈ ಗೌರ್ಮೆಂಟ್ ಬಾಂಡ್ಸನ್ನು ನೀವು ಪ್ಲೆಡ್ಜ್ ಮಾಡಿದ್ರೆ ನೀವು ಮಾರ್ಜಿನ್ ಕೂಡ ತಗೋಬೋದು, ಟ್ರೇಡಿಂಗಿಗೆ ಕೂಡ ಉಪಯೋಗಿಸ್ಕೋಬೋದು, ಜೊತೆಗೆ ಸೆಕೆಂಡರಿ ಮಾರ್ಕೆಟಲ್ಲಿ ಕೂಡ ಸೆಲ್ ಮಾಡ್ಬೋದು ನೋಡಿ. ಟ್ರೆಷರಿ ಬಿಲ್ಸ್ ಅನ್ನೋದನ್ನು ನೀವು ಒಂದ್ಸಲ ಪ್ಲೇಸ್ ಮಾಡಿದ್ದೀರಾ ಅಂತಂದರೆ ಆಮೇಲೆ ನೀವು ವಾಚ್ ಲಿಸ್ಟಲ್ಲೋ ಅಥವಾ ಎಲ್ಲೋ ಬಂದುಬಿಟ್ಟು ಹುಡುಕ್ಬಿಟ್ಟು 91 ದಿನದ ಒಳಗೇನೆ ನಾನು ಸೆಲ್ ಮಾಡಬೇಕು ಅಂದರೆ ಆ ಅವಕಾಶ ಇರೋದಿಲ್ಲ ಟ್ರೆಷರಿ ಬಿಲ್ಸಲ್ಲಿ. ಆ 91 ದಿನ ಆಗೋ ತನಕ ನೀವು ವೆಯ್ಟ್ ಮಾಡಲೇಬೇಕು. ಅದೇ ರೀತಿ ಯಾವುದೇ 182 ಪೀರಿಯಡ್ ಆದರೆ ಅದೇ ರೀತಿ 182 ಡೇಸ್ ಆಗೋ ತನಕ ವೆಯ್ಟ್ ಮಾಡಲೇಬೇಕು. 364 ಡೇಸ್ ಆದರೆ ಅದು ಕೂಡ ಅದೇ ರೀತಿ. ಆದರೆ ಗೌರ್ಮೆಂಟ್ ಬಾಂಡ್ಸ್ ಅಂತ ಬಂದಾಗ ಇಲ್ಲಿ ಲಾಂಗರ್ ಡ್ಯೂರೇಷನ್ ಇರೋದ್ರಿಂದ ನಿಮ್ಗೆ ಯಾವುದೋ ಒಂದು ಕಾರಣಾಂತರದಿಂದಾಗಿ ಮುಂಚೆನೇ ಎಕ್ಸಿಟ್ ಮಾಡಬೇಕು ಅಂತ ಬಂತು ಅಂತಂದರೆ ನೀವು ಇಲ್ಲಿ ಬಂದು ಎಕ್ಸಿಟ್ ಮಾಡ್ಬೋದು. ಆ ಬಾಂಡನ್ನು ಹುಡುಕಿ ಯಾರಾದರೂ ಬಯರ್ಸ್ ಇದ್ದರೆ ಅವ್ರಿಗೆ ಎಕ್ಸಿಟ್ ಮಾಡ್ಬೋದು. ಬಟ್ ಲಿಕ್ವಿಡಿಟಿ ಅನ್ನೋದನ್ನ ನೋಡ್ಕೊಳ್ಳಿ. ಸೊ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಥವಾ ನೀವು ಟಿಲ್ ಮೆಚುರಿಟಿ ಹೋಲ್ಡ್ ಮಾಡ್ತೀರಾ ಅಂತಂದರೆ ಅದು ಓಕೆನೆ, ಆ ಪಾಸಿಬಿಲಿಟಿ ಕೂಡ ಇರುತ್ತೆ. ಎರಡೂ ಅವಕಾಶ ಇರುತ್ತೆ ನಿಮಗೆ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ. ಹೇಗೇನು ಪ್ಲೆಡ್ಜಿಂಗ್ ಬೆನಿಫಿಟ್ಸ್ ಬೇಕು ಅಂದರೆ ಬಾಂಡಲ್ಲಿ ಇನ್ವೆಸ್ಟ್ ಮಾಡಬೇಕು. ಝೆರೋದಲ್ಲಿ ಎಲ್ಲಾದರೂ ಪಾರ್ಟಿಸಿಪೇಟ್ ಮಾಡೋಕ್ಕಿದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಇಲ್ಲಿ ನೀವು ಪೊಸಿಷನ್ಸ್ ಬಿಡ್ಸ್ ಅಂತ ಒಂದು ಆ್ಯಡ್ ಮಾಡಿದ್ದಾರೆ ನೋಡಿ. ಬಿಡ್ಸ್ ಬಗ್ಗೆನೂ ನಾನೊಂದು ಸಪರೇಟ್ ವಿಡಿಯೋ ಮಾಡಿಕೊಡ್ಬೇಕು. ಆಪ್ಷನ್ಸು, IPO, ಇಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇರುತ್ತೆ ನೋಡಿ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಂದಾಗ ನಾನು ಆಗಲೇ ಹೇಳಿದಾಗೆ ಟ್ರೆಷರಿ ಬಿಲ್ಸ್ ಪ್ರತಿ ವಾರ ಬರ್ತಾ ಇರುತ್ತೆ. ಇಲ್ಲಿಂದನೂ ಕೂಡ ನೀವು ಬಿಡ್ ಮಾಡ್ಬೋದು ಅಥವಾ ಕಾಯಿನ್ ಆ್ಯಪಿಂದ ಕೂಡ ಹೋಗ್ಬಿಟ್ಟು ಬಿಡ್ ಮಾಡ್ಬೋದು. ಅಷ್ಟು ಅಮೌಂಟು ನಿಮ್ಮ ಡಿಮ್ಯಾಟ್ ಅಥವಾ ನಿಮ್ಮ ಏನೋ ಒಂದು ಟ್ರೇಡಿಂಗ್ ವಾಲೆಟ್ ಇರುತ್ತೋ ಅಲ್ಲಿರುವಂಥದ್ದು ಇಂಪಾರ್ಟೆಂಟು. ಮಿನಿಮಮ್ 10,000 ಇನ್ವೆಸ್ಟ್ ಮಾಡ್ಬೋದು, ಮ್ಯಾಕ್ಸಿಮಮ್ 2 ಕೋಟಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಬಾಂಡಿಂದು ಬಂದರೆ ಬಾಂಡಿಂದು ಕೂಡ ಇಲ್ಲಿ ಲಿಸ್ಟ್ ಆಗ್ತಾ ಇರುತ್ತೆ. ಅದು ಬಂದಾಗ ನಾನು ಕಮ್ಯುನಿಟಿ ಟ್ಯಾಬಲ್ಲೋ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೋ ನಿಮಗೆ ಅಪ್ಡೇಟ್ ಮಾಡ್ಕೊಡ್ತೀನಿ. ಸೊ ಇದಿಷ್ಟು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದರೆ ಏನು ಅಡ್ವಾಂಟೇಜು FD ಕಂಪೇರ್ ಮಾಡಿದ್ರೆ, ಯಾಕೆ ಇದರಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ಇದರಲ್ಲಿ ಏನಾದರೂ ಡೌಟ್ ಇದೆ ಅಂತಂದರೆ ಅಥವಾ ಯಾವುದಾದ್ರೂ ಒಂದು ಪ್ರಾಸೆಸ್ನ ಇನ್ ಡೀಟೇಲ್ ಆಗಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು MM ಪ್ರೀಮಿಯರ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.